ನೋಡ್ಕೊಂಡ್ಬಿಡಿ. ನೋಡಿದ್ರ ಗ್ಯಾಪಲ್ಲಿ ಒಂದು ರೀಲ್ಸ್ ಆಗೋಗಿದೆ. ಸುದೀಪ್ ಇವರು ಕಿಚ್ಚ ಬಾಸ್ ನಮ್ಮ ಮನೆಗೆ ಡ್ರೆಸ್. ತುಂಬ ದಿನಗಳಾದಮೇಲೆ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಗ್ಯಾಪ್ ಆಯಿತು ನಾನು ವ್ಲಾಗ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ ನಾನೆಲ್ಲೂ ಟ್ರಾವೆಲೇ ಮಾಡಲಿಲ್ಲ ಟ್ರಾವೆಲ್ ವ್ಲಾಗ್ ಮಾಡೋದಕ್ಕೆ. ಸೊ ಇವತ್ತು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಏನೇ ಮಾಡಿದ್ರು ಅದು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅದೇನೋ ಹೇಳ್ತಾರೆ ಗೊತ್ತಾ, ರಾಯರು ನಮ್ಮನ್ನ ನೋಡಬೇಕು ಅಂದ್ಕೊಂಡಾಗ್ಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗದಂತೆ. ಸೊ ಅದು ನಿಜವಾಗ್ಲೂ ನಿಜ. ತುಂಬ ಪ್ಲ್ಯಾನ್ ಮಾಡಿದ್ವಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ 2 ಕಾರು ಒಂದು 5-6 ಮೆಂಬರ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಗ ಒಬ್ಬೊಬ್ಬರೇ ಆ್ಯಡ್ ಆಗಕ್ಕೆ ಸ್ಟಾರ್ಟ್ ಆದರು. ಈಗ ಆಲ್ಮೋಸ್ಟ್ ಒಂದು 6 ಕಾರ್ಸ್ ಅನ್ನೋ ಲೆಕ್ಕಕ್ಕೆ ಬಂದು ನಿಂತಿದ್ದಾರೆ. ಅಷ್ಟು ಜನ ಇನ್ಕ್ರೀಸ್ ಆದರು ರಾಯರನ್ನ ನೋಡೋದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ. ಸೊ ಆ ಟೈಮ್ ಈಗ ಕೂಡಿ ಬಂದಿದೆ. ನಾವು ಎಲ್ಲಿ ಹೋದ್ವಿ, ಹೇಗೆ ರೂಮ್ ಬುಕ್ ಮಾಡ್ಕೊಂಡ್ವಿ, ಯಾವ ಹೋಟೆಲಲ್ಲಿ ಸ್ಟೇ ಆಗ್ತೀವಿ, ಹೇಗೆ ರೂಮ್ ಬುಕ್ ಮಾಡ್ಕೊಳ್ಬೇಕು, ದರ್ಶನಕ್ಕೆ ಯಾವ್ಯಾವ ರೀತಿ ಬುಕ್ ಮಾಡ್ಕೊಂಡಿದ್ದೀವಿ, ಅದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕಮ್ ವಿತ್ ಮೀ. ಫ್ಯಾಮಿಲಿ ನಂಬರ್ 1 ರೀಲ್ಸ್ ಮಾಡ್ತಾರಲ್ಲ ಅವರು, ರೀಲ್ಸ್ ಮಾಡ್ತಾರಲ್ಲ ಆ ಫ್ಯಾಮಿಲಿ ಅವರೇ ಗೈಸ್ ಇವರು. ನೋಡ್ಕೊಂಡ್ಬಿಡಿ. ನೋಡಿದ್ರ ಗ್ಯಾಪ್ ನೋಡಿ, ಒಂದು ದಿನಕ್ಕೆ ಇಷ್ಟೆಲ್ಲ ಲಗೇಜ್ ಪ್ಯಾಕ್ ಮಾಡಿದ್ದಾರೆ. ಇದ್ಯಾರ್ದು? ಸುದೀಪ್ ಕಿಚ್ಚ ಬಾಸ್ ಅವ್ರದ್ದು. ಅದು ಬ್ಲೂ ಕಲರ್, ಆ ಬ್ಲೂ ಕಲರ್ ಯಾರ್ದು? ಇವಂದು ಗೈಸ್, ಇವಂದೇ ಬಂಟಿ. ವೈಭವ್ BSR, ವೈಭವ್ ಸೂರ್ಯವಂಶಿ ಅಂತಾರಂತೆ ಇವನ್ನ ಸ್ಕೂಲಲ್ಲೆಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಕ್ಕಳಾದ್ಮೇಲೆ ಎಷ್ಟೆಲ್ಲ ಚೇಂಜಸ್ ಕಾಣುತ್ತೆ ಅಂತ ನಮ್ಮ ಮೈದನ್ ನೋಡ್ಬಿಟ್ಟು ಕಲ್ತ್ಕೋಬೇಕು. ಹಿಂದೆ ಪಂಕ್ ಹೋಯ್ತು, ಮುಂದೆ ಸ್ಟ್ರೈಟ್ನಿಂಗ್ ಹೋಯ್ತು. ಇದಕ್ಕೆಲ್ಲ ರೀಸನ್ ಏನು? ಮಕ್ಕಳು ನೋಡಿ ಗೈಸ್, ಕಾರ್ತಿಕ್ ಮಾಸದಲ್ಲಿ ನಾವು ಮನೆ ಮುಂದೆ ಹಚ್ಚೋ ದೀಪ ಎಷ್ಟು ಕಳಕಳಿಯಾಗಿ ಕಾಣುತ್ತೆ ಅಂತ. ಇವ್ರು ಯಾರು ಗೊತ್ತಾ? ಶಶಿಕುಮಾರ್ ಅಂತ. ನನ್ನ ತಮ್ಮನ ಕಾರ್ ಓಡಿಸ್ರಿ ಅಂದ್ರೆ ಓಡಿಸಲ್ವಂತೆ ಗೈಸ್. ನೋಡಿ ಗೈಸ್, ಕಾರ್ ಎಲ್ಲ ರೆಡಿ ಆಗಿದೆ. ಇನ್ನೇನು ನಾವು ಹೊರಡಬೇಕು. 8:30 9 o'clock ಹೊರಡೋಣ ಅಂದ್ಕೊಂಡಿದ್ದು. ಆದರೂ ನಮ್ಮ ಮನೆ ಲೇಡೀಸ್ ಇನ್ನೂ ರೆಡಿ ಆಗಿಲ್ಲ. ಇವರು 8:30 9 ಗಂಟೆಗೆ ಹೊರಡೋರು ಗೈಸ್. ಇವರು ಬೀಗ ನಾನು ಹಾಕ್ತೀನಿ. 8:30. ಇವಾಗ ಟೈಮ್ ಎಷ್ಟು? 10. ನಿಮ್ಮ ಅಜ್ಜಿ 10 ಪುಟ್ಟವ್ರೆ. ಹೌದು, ಇಬ್ರು ಮಾತಾಡ್ಕೊಂಡು ಮ್ಯಾಚಿಂಗ್ ಹಾಕೋರೆ. ಆ್ಯಸ್ ಯೂಶುವಲ್ ನಾವು ಮನೆ ದೇವ್ರಿಗೆ ಬಂದಿದ್ದೀವಿ. ಎಲ್ಲರೂ ಕೈ ಮುಕ್ಕೊಂಡು ಇಲ್ಲಿಂದಾನೇ ಹೊರಡೋದು. ಯಾವುದೇ ಟ್ರಿಪ್ ಹೋದ್ರೂ ನಾನು ವ್ಲಾಗಲ್ಲಿ ನೋಡ್ಬೋದು ನೀವು. ಈ ದೇವಸ್ಥಾನಕ್ಕೆ ಬಂದೆ, ನಾವು ಎಲ್ಲೇ ಹೋದರೂ ಹೋಗೋದು. ಅಲ್ಲೇನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವನು ನಮ್ಮ ವ್ಲಾಗಿನ ಚೀಫ್ ಗೆಸ್ಟ್. ಇವನು ಓಕೆ. ಕಿತ್ಲಾಟ, ಕಾರಿಗೋಸ್ಕರ ಎಲ್ಲೆಲ್ಲಿ ಕೂತ್ಕೊಳ್ಳೋದು ಅಂತ ಜಗಳ ಆಡ್ತಾ ಇದ್ದಾರೆ ಇವರು. ನನ್ನ ಗಂಡಂಗೆ ನನ್ನ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಗೈಸ್. ನನ್ನ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಇಷ್ಟ ಆಗಲ್ಲ. ಏನಿಲ್ಲ, ಆ ಥರ ಸುಳ್ಳು ಹೇಳ್ತಾಳೆ. ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಬೇಕು. ಇವಳು ನಿದ್ದೆ ಹೊಡ್ಕೊಂಡು ಕೂತ್ಕೊಂತಾಳೆ, ಅದಕ್ಕೆ ಹಿಂದೆ ಕೂತ್ಕೊಂತೀವಿ. ತಪ್ಪಾ ಗೈಸ್ ಹೇಳಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಕೇಳಿಸ್ಕೊಳ್ಳಿ ಏನೇನ್ ಮಾತಾಡ್ತಾರೆ ಅಂತ. ಸ್ಪೀಕರ್ ಏನಮ್ಮ ಟೈಮಿಂಗ್ ಇದು? ಮೂವ್ ಆಗಿರ್ರಿ ಎಲ್ಲ ನಿಮ್ ನಂಬ್ಕೊಂಡು ಗೋವಾಗೋ ಎಲ್ಲ ಹಾಕ್ಬಿಟ್ರೆ ಇಷ್ಟೊತ್ತಿಗೆ ಬಿಟ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಹೋಗ್ತೀವಿ. ನೋಡಿ ಗೈಸ್, ಇದು ನನ್ನ ಮಗನ ಅರಮನೆ. ಕಾರಿಗೆ ಬಂದಿದ ತಕ್ಷಣ 2 ಕಡೆ ಗಂಟು ಕಟ್ತಾನೆ, ಬೆಡ್ಶೀಟ್ ಎತ್ಕೋತಾನೆ, ಮಲ್ಕೊಂತಾನೆ. ನೋಡಿ ಗೈಸ್, 8 ಗಂಟೆಗೆ ಅಂದವರು ಇವಾಗ 12 ಗಂಟೆಗೆ ಬಿಡ್ತಾ ಇದ್ದಾರೆ ಮನೇನ. ಈಗ ಪ್ರೋ ಡ್ರೈವರ್ ಹೆಂಗ್ ಓಡಿಸ್ತಾರೋ ನೋಡ್ಬೇಕು. ಕಟ್ಕೊಂಡ್ ಹೆಂಡತಿ ಹತ್ರನೇ 500 ರೂಪಾಯಿ ವಾಪಸ್ ಹಾಕು ಅಂತಾರೆ ಗೈಸ್ ಇವರು. ಇಲ್ಲೂ
500 ರೂಪಾಯಿ ಇಸ್ಕೊಂಡು ಅಲ್ಲೋ 500 ರೂಪಾಯಿ ಇಸ್ಕೊಂಡಿರೋದು ಮೋಸ ತಾನೆ. ಎಲ್ಲ ಕುಡಿಕೊಂತ ಇದ್ರ ರಮ್ಯಾ. ಕಾಸು ಅದನ್ನೆನ್ನೆ ಬಟ್ಟೆಗೆ ಟೈಲರ್ ಅಂಗಡಿಗೆ ಕೊಟ್ಬಿಟ್ಟೆ ಗೈಸ್ ನಾನು. ಹೇಳ್ ಬೇಗ. ಇಲ್ದಿರ ಹೆಂಗ ಹೋಗೋದು, ನಿನ್ನ ಹತ್ರನೇ ಗಾಡಿ ಮುಂದಕ್ಕೆ ಹೋಗೋದು. ಬರೀ ಡೌಗಳೇ ನನ್ ಗಂಡಂದು. ಇಳಿ ಕೆಳಗೆ ಮರ್ತೋದೆ ರೀ, ಆಫ್ರಿಕಾಗ ಹಾಕೊಂಡ್ಬಿಟ್ಟೆ ಮ್ಯಾಪ್ನ ಅಂತ. ಅಯ್ಯೋ ನಡಿ. ನೋಡಿ ಗೈಸ್, ಚಿನ್ನಸ್ವಾಮಿ ಸ್ಟೇಡಿಯಂ ತೋರಿಸ್ತಾ ಇದೀನಿ. ನೋಡಿ 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 ಚಿನ್ನಸ್ವಾಮಿ ಸ್ಟೇಡಿಯಂ ತೋರಿಸ್ತಾ ಇದ್ದೀನಿ. ಒಂದಲ್ಲ ಒಂದಿನ ನನ್ನ ಮಗ ಇಲ್ಲಿ ಬಂದು ಆಡಬೇಕು. ಪ್ಯಾಚಪ್ ಆಗೋದ್ರಂತೆ ನೀವು. ನೀವು ಯಾರ್ಯಾರು ಯಾರ್ಯಾರು ಬೇಕ್ರಿ ನೋಡಿ ಗೈಸ್, ಸಖತ್ತಾಗಿದೆ. ವೆರೈಟಿ ಆಗಿಟ್ಟಿದ್ದಾರೆ ಐಟಮ್ಸ್ನ. ನೋಡಿ ಗೈಸ್, ಇಲ್ಲಿ ಕಾಣ್ತಿದೆ ಅಲ್ಲ, ಇದು ಮಯೂರ ಬೇಕ್ರಿ. ಇದು ಬಂದು ದೇವನಹಳ್ಳಿ ಮೇನ್ ರೋಡು. ನೋಡಿ, ಇದು ದೇವನಹಳ್ಳಿ ಮೇನ್ ರೋಡು. ಈ ಊರು ಬಂದು ಸಾದಳ್ಳಿ. ಸಿಕ್ಕಾಪಟ್ಟೆ ಹಶ್ವಾಗಿತ್ತು ನನಗೆ. ಸೊ ಹಾಗಾಗಿ ಏನಾದ್ರು ಸಿಕ್ಕಿದ್ರೆ ಸಾಕಪ್ಪ ತಿನ್ನೋಕ್ಕೆ ಅಂದ್ಕೊಂಡಿದ್ದೆ. ಹೋಗಿ ನೋಡಿದೆ, ಬೇಕ್ರಿ ತುಂಬಾ ಚೆನ್ನಾಗಿದೆ. ಐಟಮ್ಸ್ ಅಷ್ಟೇ ವೆರೈಟೀಸ್ ಆಫ್ ಐಟಮ್ಸ್ ಇಟ್ಟಿದ್ರು, ಚೆನ್ನಾಗಿದೆ. ಈ ದಾರಿಲಿ ಹೋಗಬೇಕಾದ್ರೆ ಬೆಸ್ಟ್ ಬೇಕ್ರಿ ಅಂತ ಹೇಳಿದ್ರೆ ಮಯೂರ ಬೇಕ್ರಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಇವಾಗ ಎಲ್ಲರೂ ಹೋಗಿದ್ದಾರೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಏನೇನು ತಿಂಡಿ ಬೇಕು ಅಂತ. ನಾನು ಪರ್ಚೇಸ್ ಮಾಡಿಕೊಂಡೆ. ಸೊ ಬನ್ನಿ, ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ. ನೋಡಿ ಗೈಸ್, ಎಷ್ಟೊಂದು ಐಟಮ್ಸ್ ತೊಗೊಂಡೆ. ನಮ್ಮ ಮೈದಾ ತೊಗೊಂಡಿದ್ರು, ಆದರೆ ಯಾವುದು ತಿನ್ನೋ ಥರ ಇರಲಿಲ್ಲ. ಸೊ ಹಾಗಾಗಿ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದಕ್ಕೆ ನನ್ನ ಗಂಡ ಬೈತಾ ಇದ್ರು, ಇಷ್ಟೆಲ್ಲ ತೊಗೊಂಡಿದ್ಯಾ ಅಂತ. ಹೋಗೋವಾಗ ಬರೋವಾಗ ಬೇಡವಾ ಇಷ್ಟೆಲ್ಲ ಐಟಮ್ಸು. ಬನ್ನಿ ಬನ್ನಿ, ಫುಲ್ಲು ಟ್ರಾಫಿಕ್ ಆಗಿದೆ ನೋಡಿ. ಬೇಗ ರೆಡಿ ಆಗಿದ್ದಕ್ಕೆ ನಮ್ದೆಲ್ಲ ಲೇಟ್ ಆಗಿದ್ದು. ನಾವು ಬೇಗ ರೆಡಿ ಆಗಿದ್ವಿ, ಇವರೇ ಈ ದೊಡ್ಡಕ್ಕನೇ ಲೇಟ್ ಆಗಿದ್ದು. ಈ ದೊಡ್ಡಕ್ಕನಿಂದನೇ ಇವರು ಅನ್ನ ರಸ ಇಡ್ಲಿ ದೋಸೆ ಎಲ್ಲ ಮಾಡ್ಬಿಟ್ಟು ಮಕ್ಳನ್ನ ಅಲ್ಲಿ ಬಿಟ್ಬಿಟ್ಟು ಇವ್ರು ಮಾತ್ರ ತಿನ್ನಕ್ ಬಂದಿರೋದು. ಯಾವ ನ್ಯಾಯ? ಯಾಕೆ ಯಾಕೆ ಕಾರಲ್ಲಿ ಜಾಗ ಇರಲಿಲ್ಲ, ಒಂದೇ ಕಾರ್ ಹೋಗಿದ್ವಿ. ಶಿಸ್ತು ಪಾಲಿಸ್ತಾ ಇರೋದು, ಎಲ್ಲ ಡೀಟೇಲ್ ಆಗಿ ಹೇಳೋದು. ಇವರೆಲ್ಲ ದೊಡ್ಡ ಕಿರಾತಕರು, ನಮ್ಮ ಮನೆ ಕಿರಾತಕರು ಇವರೆಲ್ಲ. ನಾನೇ ಅದು ರೋಲ್ ಮಾಡಿದ್ರೆ ಗೊತ್ತಾಗಲ್ವಾ ಏನ್ನ? ನಿಂಬೆಣ್ಣು ಚೆನ್ನಾಗಿ ನಿಂತಲ್ಲ ಹಂಗೆ ರಮೇಶ್ ಅಣ್ಣನು ಹಿಂಡಿರೋದು. ವಾವ್, ಬಟರ್ಫ್ಲೈ. ಯಾಶನ್ ತಟ್ಟೆಲಿ ಬಟರ್ಫ್ಲೈ. ಏನ್ ಜನನಪ್ಪ, ಮೀನ್ ತಿಂತಾರೆ ಸರಿ, ಬಟರ್ಫ್ಲೈಯು ತಿಂತಾರೆ. ಇವ್ರು ಇದಾರಲ್ಲ, ರೋಮಿಯೋ ಜೂಲಿಯೆಟ್ ತರ ಆಡ್ತಾವ್ರೆ ಇವ್ರಿಬ್ರು ಗಂಡ ಹೆಂಡತಿ. ನೀನ್ ಸ್ವಲ್ಪ ಕುಡಿ, ನಾನ್ ಸ್ವಲ್ಪ ಕುಡಿ ಅನ್ಕೊಂಡು ಕೂತವ್ರು ಇಲ್ಲಿ. ಇವರಿಂದನೇ ನಮ್ಗೆ ಮಂತ್ರಾಲಯ ಲೇಟ್ ಆಗ್ತಾ ಇರೋದು. ಅದಕ್ಕೆ ಒಂದು ಡಿಸೈಡ್ ಮಾಡಿದೀವಿ, ಇಲ್ಲೇ ಬಿಟ್ಬಿಟ್ಟು ನಾಳೆ ಸಾಯಂಕಾಲ ಬರ್ತಾ ಕರ್ಕೊಂಡು ಹೋಗ್ತೀವಿ. ನೀನ್ ಕುಡಿ ನೀನ್ ಕುಡಿ ನೀನ್ ಕುಡಿ ನೀನ್ ಕುಡಿ. ಎಲ್ಲಿಗೆ? ಮಂತ್ರಾಲಯಕ್ಕೆ ತಾನೆ. ರಮ್ಯ ಚಿಕ್ಕಿ ಹೋಗೋದು ಪಕ್ಕ. ಎಲ್ಲಿಗೆ? ಮಂತ್ರಾಲಯಕ್ಕೆ. ನೋಡಿ ಗೈಸ್, ಇಲ್ಲೇ ನಾವಿವಾಗ ಊಟ ಮಾಡೋಣ ಅಂತ ಬಂದಿರೋದು. ನೋಡಿ, ಚೆನ್ನಾಗಿದೆ ಈ ಹೋಟೆಲ್ ಗೈಸ್. ಇವರಿಬ್ರು ನೋಡಿ, ಫುಲ್ ಫ್ರೆಂಡ್ಶಿಪ್ ಇವರಿಬ್ರದ್ದು. ಏನ್ ಕಷ್ಟ ಸುಖ ಮಾತಾಡೋದು ಏನ್ ಕೇಳ್ತೀರಾ? ಕುಚ್ಚುಕು ಇವರಿಬ್ರು. ಇನ್ನೊಬ್ರು ಕುಚ್ಚುಕು ಈ BMW ಕಾರಲ್ಲಿ ಇದ್ದಾರೆ. ಅವ್ರಿನ್ನೂ ಇಳಿದಿಲ್ಲ ಗೈಸ್. ಹೆಗಲ್ ಮೇಲೆ ಕೈ ಹಾಕೊಳ್ರಿ ಇಬ್ರು, ಪ್ಯಾಚಪ್ ಆಗಿರೋ ಖುಷಿಗೆ. ಏನ್ ಸಮಾಚಾರ? ಇವರಿಬ್ರು ಗೈಸ್, ಇವರಿಬ್ರು ದಿಗ್ಗಜರು, ಗೆಳೆಯರು, ಕುಚ್ಚುಕು ಗೆಳೆಯರು. ಇನ್ನೊಬ್ರು BMW ಕಾರಲ್ಲಿ ಕೂತವ್ರೆ. ನಮ್ದು ಕೆಲಸ ಆಯ್ತು, ಮನೆ ಆಯ್ತು ಅಷ್ಟೇ. ಹುಡ್ಕುದ್ರೆ 3 ಜನ ಒಟ್ಟಿಗೆ ಸಿಕ್ಕಿರ್ತಾರೆ. ಒಟ್ಟಿಗೆ ಅನ್ನನು ಟೊಮೆಟೊ ಗೊಜ್ಜು ಎದ್ದು ಬಂದ್ರೆ ಅಷ್ಟೇ. ನಮ್ಗೆ ಹೋಟ್ಲ್ ಊಟ ಇಡ್ಸಲ್ಲ, ಗೊತ್ತಲ್ಲ. ಅದಕ್ಕೆ ಪಕ್ಕ ನಾಟಿ ಸ್ಟೈಲ್ ಅಂತ ಗೊತ್ತಲ್ಲ. ನಾಟಿ ಸ್ಟೈಲ್ ಅಲ್ಲಮ್ಮ, ಇದು ಹಳ್ಳಿ ಸ್ಟೈಲ್. ಹಳ್ಳಿ ಸ್ಟೈಲ್. ಸಾಯಂಕಾಲ ಬರೀ 44 ಕಿಲೋಮೀಟರ್ ಬಂದಿದ್ದೀವಿ ಬೆಂಗಳೂರಿಂದ.
ಎಷ್ಟು ಗಂಟೆಗೆ ಬಿಡೋಣ ಅನ್ಕೊಂಡಿದ್ದು ಮನೇನ? 9 ಗಂಟೆಗೆ. ಅಲ್ಲಿ ಎಷ್ಟಕ್ಕೆ ತಲುಪೋಣ ಅನ್ಕೊಂಡಿದ್ದು? ಎಷ್ಟೊತ್ತಿಗೆ? 5-6 ಗಂಟೆಗೆ. ನಾನು 6 ಕಾರ್ ಅಂದಾಗಲೇ ಅನ್ಕೊಂಡೆ ಟೈಮ್ ಕರೆಕ್ಟಾಗಿ ನಾವು ತಲುಪಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಅದು ಡಿಫಾಲ್ಟ್ ನಮ್ಮ ಫ್ಯಾಮಿಲಿದು. ಗೈಸ್ ನೋಡಿ ಗೈಸ್, ಇಲ್ಲೇ 3:30 ಆಗ್ತಾ ಇದೆ. 4 ಪಂಚರ್ ಆಗಿತ್ತಂತೆ ಈ ಟೈರು. ಸೊ ಇನ್ನೂ ನಾವು ಇಲ್ಲೇ ನಿಂತಿದ್ದೀವಿ. ಅಯ್ಯೋ ಏನಪ್ಪ ದೇವ್ರೇ, ಇಷ್ಟೊತ್ತಾಗ್ತಿದೆ ಇಲ್ಲಿ ಅನ್ನಿಸ್ತದೆ ನಮಗಂತೂ. ಬೇಡ ನಂಗೆ, ಇಲ್ಲೇನು ಚೆನ್ನಾಗಿಲ್ವಂತೆ. ಟೀ ಬೆಲ್ಲ ಚೆನ್ನಾಗಿಲ್ಲ ಅಂತಪ್ಪ ಗೀತಕ್ಕ. ಓ ಎಲ್ಲ ಬ್ಲ್ಯಾಕ್ ಅಲ್ಲಿ ಇದಾರೆ. ಓ ಬನ್ನಿ, ನೀನು ಬ್ಲ್ಯಾಕ್ ಹಾಕ್ಬಿಟ್ಟಿದ್ಯಾ? ನಿಂತ್ಕೊಳ್ರು ಫ್ರೆಂಡ್ಸ್. ಕುಚ್ಚುಕು ಫ್ರೆಂಡ್ಸ್ ಎಲ್ಲಿ? ಆವಾಗ್ಲೇ ರಮೇಶನ ಮಿಸ್ಸಿಂಗು. ಕುಚ್ಚುಕು ಫ್ರೆಂಡ್ಸ್ ರೀ. ಸೂಪರ್ ನೋಡ್ತಾ ಇದೀನಿ. ನೋಡಪ್ಪ ನಾನು ನಂಬ್ಕೊಂಡ್ಬಿಟ್ರೆ ಅಷ್ಟೇ. ಏನಾಯ್ತು ಆಕ್ಚುಲಿ ಅಲ್ಲಿ? ಏನೋ ಚೆನ್ನಾಗಿಲ್ಲ ಅಂದ್ರಪ್ಪ, ನಾನು ಕುಡ್ದಿಲ್ಲ ಇಲ್ಲಿ ಅಂತ ಅವಮಾನ. ರಾಜಪ್ಪಣ್ಣ ಹೆಂಡ್ತಿನೇ ಡ್ರೈವರ್ ಅನ್ಬಿಟ್ರಪ್ಪ ಅವ್ರನ್ನ. ರಾಜಪ್ಪಣ್ಣ ಒಂದು ಹಾಡು ಹೇಳ್ಬಿಡು, ನಾ ಡ್ರೈವರ ಅಂತ. ಇಲ್ಲಿ ಟೀಗ್ ನಿಲ್ಸಿದ್ವಿ, ಆದ್ರೆ ಟೀ ಕಾಫಿ ಒಂಚೂರು ಚೆನ್ನಾಗಿಲ್ವಂತೆ. ಸೊ ನಾನು ಕುಡಿಲಿಲ್ಲ ಇಲ್ಲಿ, ಅದಕ್ಕೆ ನಾನೇನು ಕುಡಿಲಿಲ್ಲ. ಇವ್ರು ಮಾತ್ರ ಎಲ್ರು ಕುಡಿದ್ರು ನೋಡಿ. 1 2 3 4, ಇನ್ನೊಂದು ಕಾರಲ್ಲಿ 5. ನಿಜವಾಗ್ಲು ಗೈಸ್ ನೋಡಿ ಗೈಸ್, ಇವರು ನಮ್ಮ ಮನೆಯಲ್ಲಿ ಭೀಮಾ ಹ್ಯಾರಿಯರು ಭೀಮಾ ಇದ್ದಂಗಿತ್ತು. ಹೋಗಿ ಹೋಗಿ ಈ ಅಲ್ಲ, ನಾನು ಬೈಕೊಂಡ್ ಬಂದೆ. ನಮ್ಮ ಭೀಮಾ ಹೋದ್ರೆ ರೋಡಲ್ಲಿ ಏನು ಹೆವಿಯಾಗಿ ಕಾಣೋದು ಅಂತ ಹೋಗಿ ಹೋಗಿ BMW ತಕೊಟ್ಬಿಟ್ರು. ಅದೆಷ್ಟು ಸೂಪರ್ ಆಗಿತ್ತು ಗೊತ್ತಾ ಕಾರು. ನಮ್ಮ ಅಣ್ಣಂಗೆ ಬ್ರೈನ್ ವಾಶ್ ಮಾಡಿಸಿ 1-2 ದಿನದಲ್ಲಿ BMW ಬುಕ್ ಮಾಡಿಸ್ಬಿಟ್ರಪ್ಪ. ನೀನಿನ್ನು ಟೀನೇಜು, ಕಟ್ನಿಟ್ಟಾಗಿರ್ಬೇಕು. ಕಟ್ನಿಟ್ಟು ತಲೆ ಕೆಟ್ರೆ ಗೆಟ್ ಔಟು. ನೆಲ ನೋಡ್ಕೊಳ್ತಾ ಬರ್ಬೇಕು, ನೆಲ ನೋಡ್ಕೊಳ್ತಾ ಹೋಗ್ಬೇಕು. ಕನ್ನಡಕದೊಳಗಿಂದ ಕಾಣ್ತಿದ್ದೆ ಅಂದ. ಬಾಯಿ ಮುಚ್ಕೊಂಡು ಹೋಗತ್ತ. ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೊತೀನಿ. ఏం చెప్పాలా? ఏం చెప్పాలా? అన్నము పరుపుచారు అప్పలో చెప్పండి. లేదంటే లేదంటే నాకు లేదమ్మా, నాకు వద్దు. ರಾಜಪ್ಪನ ನಮ್ಮ ಪವನ್ ಕಲ್ಯಾಣ ಕೇಳ್ರಿ ಏನ್ ಬೇಕಂತ. ఇక్కడ చూడు నైనా, ಈ ಕಾರ್ ಓನರ್ ಪವನ್ ಕಲ್ಯಾಣ. ಇವನ ಕಾರ್ ಓನರ್ ಅಣ್ಣ. ರೋಡ್ ಹಾಕ್ಸ್ ಅಂತ ಇವಾಗ ತಾನೇ ಫೋನ್ ಮಾಡಿದೆ, ಬಿಸಿ ಬರ್ತಾ ಇತ್ತು. ಇವ್ರಿಗೆ ಹೇಳ್ರಿ. ಗೈಸ್ ನೋಡಿ ಗೈಸ್, ನನ್ನ ಈ ಕಾರಿಗೆ ಯಾಮಾರ್ಸಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕರ್ಕೊಂಡ್ ಬಂದ್ಬಿಟ್ಟು ಬಸೋ ಅಂತ ನುಗ್ತಾನೆ. ಜೀವನ್ ಕೈಲಿ ಇಟ್ಕೊಂಡು ಕೂತಿದ್ದೀನಿ ಗೈಸ್. ನೋಡಿ ಗೈಸ್, ಅಂದ್ರೆ ಇಷ್ಟು ಫಾಸ್ಟ್ ಆಗಿ ನುಗ್ತಾನೆ ಗೈಸ್ ಇವನು. ನೋಡ್ರಿ, ಸ್ಟೇರಿಂಗ್ ನೆಲ್ಲ ಹಿಂಗೆ ರಪ್ ರಪ್ ಅಂತ ಎಳಿತಾನೆ. ನನ್ ಮಕ್ಳು ಕಾಯ್ತಾ ಇದಾರೆ, ನನ್ ಗಂಡ ನನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ ಗೈಸ್. ಅದಕ್ಕೆ ಅವ್ರ ಚಿಕ್ಕಪ್ಪ ಬೇರೆ ಸಾಥ್ ಕೊಡ್ತಾರೆ ಗೈಸ್. ಹೆಂಗ್ ಕೂತವ್ರೆ ಹೇಳ್ಬೇಕು ತಾನೆ ಇವನ್ಗೆ ನಿಧಾನಕ್ಕೆ ಹೋಗೋ ಅಂತ. ಇನ್ನ ತುಳಿತ್ಯಪ್ಪ, 100ರಲ್ಲಿ ಹೋಗೋದು ಮೆಲ್ಲಿಗೆ ಅಂತಾನೆ ಗೈಸ್. ನನ್ ಗಂಡ 80-60ರಲ್ಲಿ ಕರ್ಕೊಂಡು ಹೋಗ್ತಾನೆ. ನನ್ನ ಹೆಂಡತಿ ಇದ್ದಾಳೆ ಅಂತ. ಏನ್ ಮಾಡಕ್ಕಾಗತ್ತೆ, ಯಾಮಾರ್ಸಿ ಕರ್ಕೊಂಡ್ ಬಂದ್ಬಿಟ್ರು ಗೈಸ್ ನನಗೆ ಈ ಕಾರ್ಗೆ. ಏನು ಮಾಡಕ್ಕಾಗಲ್ಲ. ಇನ್ನೇನು ಇನ್ನೊಂದು 5 ನಿಮಿಷ ರೂಮ್ ಬಂದ್ಬಿಡುತ್ತೆ.
ನೋಡಿ ಗೈಸ್, ಇಲ್ಲಿಂದಾನೇ ಸ್ಟಾರ್ಟ್ ಆಗಿದೆ ಹೋಟೆಲ್ಸು, ಲಾಡ್ಜಸ್ ಎಲ್ಲ. ನೋಡಿ ಅಲ್ಲಲ್ಲೇ ನಿಂತ್ಕೊಂಡಿರ್ತಾರೆ. ರೂಮ್ ಬೇಕಾ ಅಂತ ಕೇಳಕ್ಕೆ. ಬಾರ್ಗೇನ್ ಮಾಡ್ಬೋದು ಇವ್ರ ಹತ್ರನೂ ಅಲ್ವಾ ಹೇಮಾ? ಅದು ದೇವಸ್ಥಾನನಾ? ಓ, ಬಂದ್ಬಿಟ್ವಿ ಅಂತೂ ಇಂತೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ನೋಡಕ್ ಬಂದ್ವಿ. ಎಲ್ಲ ಕೈ ಮುಕ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗೆ. ಆಹಾ ಹಾ ಹಾ ಹಾ, ಆಟೋಲ್ಲಿ ಎಷ್ಟು ಜನ ತುಂಬೋರು ನೋಡ್ರಿ. ಬಸ್ ಹತ್ತಿದ್ರೆ ಆರಾಮಾಗಿ ಇಲ್ಲಿ ಬಂದು ಇಳಿತಾ ಇದ್ದೆ. ಇವ್ರು ಯಾರು ಸವಸನೂ ಇಲ್ದಿರ ಸ್ಲೀಪರ್ ಕೋಚ್ ಬುಕ್ ಮಾಡಿದಿದ್ರೆ. ಎಲ್ಲಾನು ಅಬೋರ್ಡ್ ಅನ್ಕೊಂಡೇ ಇದೆಯಾ? ಆಗ್ಲಿಂದ ಹೇಳ್ಕೊಂಡೇ ಇದಾರೆ ನಮ್ ಬಾವ ಅವರು. ನೋಡಿ ಈ ಹೋಟೆಲು, ನೋಡಿ ಅವ್ರು ಹೇಳಿದ್ ಕರೆಕ್ಟೇ, ನೋಡ್ಕೊಂಡ್ಬಿಡಿ. ನೋಡಿ ಇದೇ ಹೋಟೆಲು. ಹೋಟೆಲ್ ಪಕ್ಕನೇ ರೆಸ್ಟೋರೆಂಟ್ ಇದೆಯಂತೆ. ನೋಡ್ರಿ ಅಡ್ರೆಸ್ ತೋರಿಸ್ತಾ ಅವ್ರೆ ಇವರು. ಇವರಿಬ್ರೇ ಗೈಸ್ ತುಂಬಾ ಟಾರ್ಚರ್ ಕೊಟ್ಟವ್ರು ನನ್ನ ವ್ಲಾಗ್ ಅಲ್ಲಿ ಇವತ್ತು. ಸಿಕ್ಕಾಪಟ್ಟೆ ಕಿರ್ಚಾಡ್ತಾ ಇದ್ದಿದ್ದು, ಜಗಳಾಡ್ತಾ ಇದ್ದು ಇಬ್ರು ಅಕ್ಕ ತಂಗಿರೆ. ನೋಡಿ ಗೈಸ್, ಇದೇ ಹೋಟೆಲ್ನೇ ಬುಕ್ ಮಾಡಿದ್ದು ನಾನು. ಅಲ್ಲಿ ರೆಸ್ಟೋರೆಂಟ್ ಇದೆ. ಸೊ ಈಗ ಎಲ್ಲರೂ ಕಾರಿಂದ ಇಳಿದು ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ರೆಸ್ಟೋರೆಂಟ್ ಮೊದಲೇ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಫೋನ್ ಮಾಡಿ ರೆಸ್ಟೋರೆಂಟ್ಗೆ. ಸೊ ಇವಾಗ ಆರ್ಡರ್ ಎಲ್ಲ ಪ್ರಿಪೇರ್ ಆಗಿದೆ. ಮೆನು ಕಳಿಸಿದ್ರು, ನಾವೇ ಬುಕ್ ಮಾಡಿದ್ವಿ. ಸೊ ಅವ್ರು ಮೆನು ಕಳಿಸ್ಬಿಟ್ಟಿದ್ರು ಏನೇನು ಬೇಕು ಅಂತ ಹೇಳಿ. ನಾವು ಆರ್ಡ್ರ್ ಕೊಟ್ಟಿದ ತಕ್ಷಣ ಈಗ ಕಾಲ್ ಮಾಡಿದ್ರು ಏನೇನು ಬೇಕು ಹೇಳಿ ಅಂತ, ಎಲ್ಲ ಕುಕ್ ಮಾಡಿಟ್ಟಿರ್ತೀವಿ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ. ನೋಡೋಣ ಅಲ್ಲಿ ಒಳಗಡೆ ಹೋಗಿ ಹೇಗಿದೆ ಅಂತ ಟೇಸ್ಟು ರಿವ್ಯೂ ಮಾಡ್ತೀವಿ. ನೋಡಿ ಗೈಸ್, ರೆಸ್ಟೋರೆಂಟ್ ಹೊರಗಡೆಯಿಂದ ಈ ಥರ ಇದೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಬನ್ನಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮೇ ಇದು. ಅಲ್ಲ, ನನ್ನ ಗಂಡ ತಪ್ಪಿಸ್ಕೊಂಡಿದ್ದಾನೆ ಅಂತ ನಾನು ಎಷ್ಟು ಅಲೋ, ನಾವು ಕರೆಕ್ಟ್ ರೂಟಲ್ಲಿ ಬಂದಿರೋದು, ನೀವು ತಪ್ಪಿಕೊಂಡಿರೋದು. ಮಕ್ಕಳೆಲ್ಲ ನಿನ್ ಕಾರಲ್ಲಿದ್ರಾ? ಹೀರೋ ಗೊತ್ತಿರೋದೇ. ನೋಡಿ ಗೈಸ್, ರೆಸ್ಟೋರೆಂಟ್ ಫುಲ್ ನಾವೇ ಇದ್ದೀವಿ. ಯಾಕಂದರೆ ಇದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು. ಸೊ ಹಾಗಾಗಿ ಯಾರೂ ಇಲ್ಲ ರೆಸ್ಟೋರೆಂಟಲ್ಲಿ, ನಾವು ಮಾತ್ರ ಇದ್ದೀವಿ. ನಮ್ಮ ಮಕ್ಕಳು ನೋಡಿ ಟೇಬಲ್ ಆಲ್ರೆಡಿ ರಿಸರ್ವ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕಾದಿದ್ದು ಶಶಿಗೆ, ನಿನ್ನ ತಮ್ಮನ್ಗೆ. ನನಗೆ ಗಂಡ ಆಗಕ್ಕೆ ಮುಂಚೆ ನಿನಗೆ ತಮ್ಮ. ಉಡಿವನ್ಗೆ ಹೊಟ್ಟೆ ಕೊಡ್ತಾ ಉಡಿವನ್ಗೆ. ಈಗ ತಾನೇ ಎಂಟ್ರಿ ಆದ್ವಿ ಹೋಟೆಲ್ಗೆ. ಸೊ ಇದು ಎಂಟ್ರೆನ್ಸು. ಈ ಮಕ್ಕಳು ಸ್ವಲ್ಪ ಕಿರ್ಚಾಡ್ತಾ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ನೋಡಿ ಇದು ಈ ಥರ ಇದೆ. ರೂಮ್ ತೋರಿಸಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ರೂಮ್ ತೋರ್ಸಕ್ಕೆ ಬಂದಿದ್ದಾರೆ ಅವರು. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇವಾಗ ರೂಮ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅಪ್ಪ ಅಮ್ಮಗೆ ಮಾಡಿರೋದು. ಅವ್ರಿಗೆ ಸಾಕ್ತಾನೆ. ನೋಡಿ ಇದೆ ರೂಮ್. ಇದು ಸ್ವಲ್ಪ ದೊಡ್ಡದಾಗಿದೆ.
ಎಲ್ಲ ತಿನ್ಬಿಟ್ಟು ನಮ್ಮ ಐಟಮ್ಸ್ನ ಇವರು ಕೋತಿ ತಿನ್ಬಿಟ್ಟು ಮೇಕೆ ಬೈಗೆ ಒರೆಸ್ತು ಅನ್ನಂಗೆ ನಮ್ಮನ್ನೇ ಮಂಚೂರಿಯಲ್ಲಿ ಅಂತ ಕೇಳ್ತೀರಾ? ಹಾಂ, ಯಾರು ತಿಂದಿದ್ದು ಚಿಕ್ಕಿತನ? ನಂಗೇನೋ ಊಟ ಅಷ್ಟೇ ಕಷ್ಟಪ್ಪ, ಇಲ್ಲಿ ಊಟ ಅಷ್ಟು ಟೇಸ್ಟ್ ಇರಲಿಲ್ಲ. ಬನ್ನಿ ಗೈಸ್, ನಾವಿರುವಂಥ ರೂಮ್ ತೋರಿಸ್ತೀನಿ. ಇವತ್ತು ನಾವು ಬುಕ್ ಮಾಡಿರುವಂಥ ರೂಮ್ ಇದು ನೋಡಿ. ಇಲ್ಲೇ ಕಬೋರ್ಡ್ ಇದೆ, ರೂಮ್ ಎಂಟ್ರಿ ಆಗ್ತಾ ಇರಂಗ್ಲೆ ಇಲ್ಲೇ ಕಬೋರ್ಡ್ ಇದೆ. ಸೊ ಇಲ್ಲಿ ಬೆಳಕು ಕಮ್ಮಿ ಇದೆ, ಫ್ಲ್ಯಾಶ್ ಆನ್ ಮಾಡೋಣ ನೋಡಿ. ಇದು ಕಬೋರ್ಡು, ಇದು ಎಂಟ್ರಿ ಆಗ್ತಾ ಇರೋ ಹಾಗೇ ವಾಶ್ರೂಮ್ ಕೂಡ ಇದೆ ಇಲ್ಲಿ ನೋಡಿ. ವಾಶ್ರೂಮು ಸ್ಪೇಷಿಯಸ್ ಆಗಿದೆ, ಸ್ವಲ್ಪ ನೀಟಾಗೂ ಇದೆ ನೋಡಿ. ವಾಶ್ರೂಮ್ ಇದು. ಅದಾದಮೇಲೆ ಇದು ಫ್ಯಾಮಿಲಿ ಸೂಟ್ ರೂಮು. ಇದು ಬಂದು 4950 ಪೇ ಮಾಡಿದ್ವಿ ನಾವು ಈ ಫ್ಯಾಮಿಲಿ ಸೂಟ್ ರೂಮ್ಗೆ. ಆರಾಮಾಗಿ ಒಂದು ಇಬ್ಬರು 3 ಜನ ಒಂದೊಂದು ಕಾಟಲ್ಲಿ ಮಲ್ಕೊಳ್ಬೋದು. ಸೊ ಕಂಫರ್ಟಬಲ್ ಆಗಿರಲಿ ಅಂತ ನಾವು 4 ಜನಕ್ಕೆ ಸೂಟ್ ರೂಮ್ ಮಾಡಿದ್ವಿ, ಫ್ಯಾಮಿಲಿ ಸೂಟ್ ರೂಮು ನೋಡಿ. ರೂಮು ಟಿ ವಿ ಇದೆ, ಎ ಸಿ ಇದೆ ನೋಡಿ. ಹಾಗೆ ಇಲ್ಲೊಂದು ಸೋಫಾ ಕೂಡ ಇದೆ, ಅಲ್ಲೊಂದು ಟೀಪಾ ಇದೆ. ಆ್ಯಸ್ ಯೂಶುವಲ್ ಎಲ್ಲ ಹೋಟೆಲ್ ರೂಮ್ಸ್ ಹೇಗಿದೆಯೋ ಅದೇ ಥರ ಇದೆ. ಸೂಟ್ ರೂಮ್ ಏನಂತ ಹೇಳಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಅದೇ ಮೇನ್ ಇವಾಗ ನೋಡಿ. ದೊಡ್ಡದಾಗೆ ಇದೆ, ಚೆನ್ನಾಗಿದೆ ಹೋಟೆಲು. ಓಕೆ, ಬಟ್ ಫುಡ್ ಮಾತ್ರ ಕೇಳಲೇಬೇಡಿ, ಚೆನ್ನಾಗಿಲ್ಲ, ನಮಗಿಷ್ಟನೇ ಆಗಿಲ್ಲ. ರೂಮ್ ಟೂರ್ ಮಾಡೋಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇರೋದು ಇವರೇನೆ. ಅದು ಬಾಗ್ಲಾಚೆ 4 ಜನ ನಿಂತಿದ್ರು, ರೂಮ್ ಟೂರ್ ಆಯ್ತಾ, ರೂಮ್ ಟೂರ್ ಆಯ್ತಾ ಅಂತ. 11:30 ಆಗಿದೆ, ಇನ್ನ ಮಲ್ಗಿಲ್ಲ ಇವರು. ಬೇಡ, ಹೌದಾ? ಸೊ ಹಂಗಾಗಿ ವೆರಿ ಡಿಸಪಾಯಿಂಟೆಡ್ ನಮ್ಮ ರಾಜ್ LLB ಅವ್ರಿಗೆ. ನಮ್ಮ ಭಾವ ಅವರು ಊರು ಬಿಟ್ಟು ಹೋಗ್ತಾವ್ರಂತೆ. ಗೈಸ್, ನನ್ನ ಗಂಡ ಎಷ್ಟು ಬಿಗ್ ಬಾಸ್ ಫ್ಯಾನ್ ಅಂತ ಇಲ್ಲಿ ಬಂದು ಕಲರ್ಸ್ ಚಾನಲ್ ಹುಡುಕಿ ಬಿಗ್ ಬಾಸ್ ಹಾಕಿದ್ದಾರೆ.